ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮುನ್ನೂರು ಕಾಪು ಸಮಾಜದಿಂದ ಆಯೋಜಿತ 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಗುರುವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿ ತೆರೆ ಕಂಡಿತು. ಭಾರದ ಕಲ್ಲು ಎಳೆಯುವ ಎತ್ತುಗಳ ಸ್ಪರ್ಧೆ, ಪೈಲ್ವಾನ್ ಕುಸ್ತಿ, ಕೈಕಲ್ಲು ಎತ್ತುವ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ವೈವಿಧ್ಯಮಯವಾಗಿ ಅನೇಕ ಕಾರ್ಯಕ್ರಮಗಳನ್ನು 8 ದಿನಗಳ ಕಾಲ ನಿರ್ವಹಿಸಲಾಗಿತ್ತು. ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ಇಂದು ಮಧ್ಯಾಹ್ನ ಮುಕ್ತಾಯಗೊಂಡರೆ ಇಂದು ರಾತ್ರಿ ಗಂಜ್ ಕಲ್ಯಾಣ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾವಿರಾರು ಪ್ರೇಕ್ಷಕರು ವೀಕ್ಷಿಸಿ ಸಾಂಸ್ಕೃತಿಕ ದಹತನಿಸಿ ತೆರೆ ಕಂಡಿತು. ವೀರಆಂಜನೇಯ ಮುನ್ನೂರು ಕಾಪು ಕಲ್ಯಾಣ ಮಂಟಪ, ಮುನ್ನೂರು ಕಾಪು ಸಮಾಜ ಸೇರಿದಂತೆ ಗದ್ವಾಲ್ ರಸ್ತೆಯ ಸುತ್ತಮುತ್ತಲಿನ ಪ್ರದೇಶದ ನಿವಾಸಿಗಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. लास्ट चांस ಮತ್ತೆ ಯಾವುದೇ ಸಮಾಜ ಅಭಿವೃದ್ಧಿ ಜೊತೆಗೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಗೆ ಬಲಿಷ್ಠ ನಾಯಕತ್ವ ಮುಖ್ಯ. ನನಗೆ ವ್ಯಕ್ತಿಗಿಂತ ಸಮಾಜ ಮುಖ್ಯ ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು, ಮಾಜಿ ಶಾಸಕರು ಹಾಗೂ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಅವರು ಹೇಳಿದರು. ಅವರಿಂದು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಕೊನೆಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುನ್ನೂರು ಕಾಪು ಸಮಾಜದ ಕಳೆದ 20 ವರ್ಷಗಳಿಂದ ಮುಂಗಾರು ಬೆಳ್ಳಿ ಹಬ್ಬವನ್ನು ಜಿಲ್ಲೆ ಸೇರಿ ರಾಜ್ಯವೇ ಗುರುತಿಸುವಂತೆ ನಿಟ್ಟಿನಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿದೆ. ಈ ಬಾರಿ ಮುಂಗಾರು ಬೆಳ್ಳಿ ಹಬ್ಬವನ್ನು ಭಾರಿ ವಿಜೃಂಭಣೆ 8 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳ ಮೂಲಕ ಪ್ರತಿಭಟನೆಗಳಿಗೆ, ಸಾಹಿತ್ಯ, ಕೃಷಿ, ಕವಿ ಕಲಾವಿದರಿಗೆ ಮುಖ್ಯ ವೇದಿಕೆ ಕಲ್ಪಿಸಿ ಮುಂಗಾರು ಹಬ್ಬ ಇತಿಹಾಸ ದಾಖಲೆಗೆ ಮುನ್ನುಡಿ ಬರೆದಿದ್ದು, ಎಲ್ಲ ಸಮುದಾಯದ ಜನರ ಅವರ ಸಾಮಾಜಿಕ ಸೇವೆ ಗುರುತಿಸಿ ಮುಂಗಾರು ಸಂಪತ್ತು ಸಿರಿ ಪ್ರಶಸ್ತಿ ನೀಡಿ ಗೌರವ ಸನ್ಮಾನಿಸಲಾಯಿತು. ಮುಂಗಾರು ಬೆಳ್ಳಿ ಹಬ್ಬದ ಇಷ್ಟೊಂದು ಅದ್ದೂರಿ ನಡೆಯಲು ನಮ್ಮ ಸಮಾಜದ ಪ್ರತಿಯೊಬ್ಬರು ಸಹಕಾರ ಬಹಳ ದೊಡ್ಡದು. ಸಮಾಜದಲ್ಲಿ ಹುಟ್ಟಿ ಸಮಾಜಕ್ಕೆ ನಾವೇನು ಕೊಡುಗೆ ನೀಡಲಾಗಿದೆ ಎನ್ನುವುದು ಮುಖ್ಯ. ಎಲ್ಲ ಸಮುದಾಯದ ಜನರನ್ನು ಕರೆಯಿಸಿ ಅವರಿಗೆ ಗೌರವಿಸುವ ಮೂಲಕ ನಮ್ಮ ಶ್ರೀಮಂತಿಕೆ ಹೊಂದಿದೆ ಎಂದರು.
ಇಂದಿನ ಕಾರ್ಯಕ್ರಮದಲ್ಲಿ ಮದರ್ ಬಾಯ್ಸ್ ವಿನ್ನರ್ ಬಾಕ್ಸ್ ಕ್ರಿಕೆಟ್ ಟೂರ್ನಮೆಂಟ್ ವಿನ್ನರ್ಸ್ ಮತ್ತು ರನ್ನರ್ಸ್ ಜೋರಾದ ಚಪ್ಪಾಳೆ. ಶ್ರೀ ಪಾಪರೆಡ್ಡಿ ಅವರ ಮೊಮ್ಮಕ್ಕಳು ಹಾಗೂ ವ್ಯಕ್ತಿ ಕಣ್ಣವನು ಒಬ್ಬ ಮನುಷ್ಯ ಸಮಾಜ ಬಹಳ ದೊಡ್ಡದು. ಆ ಸಮಾಜ ಬೆಳೆಸಿದ್ದೇ ನನ್ನ, ಆ ಸಮಾಜ ಬೆಳೆಸಿದ್ದೇ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸಮಾಜನೇ ನಾನು ನೆನಪಬಹುದು. ಈಗ ನಾನು ಎಷ್ಟು ದೊಡ್ಡವನಾದರೂ ಇವತ್ತು ಮುಂದೂರು ಸಮಾಜ ಸರ್ವೇ ನನಗೆ ಈ ಜಗದಲ್ಲಿ ಗೌರವ ಕೊಡ್ತಾರೆ, ರಾಜ್ಯದಲ್ಲೇ ಗೌರವ ಕೊಡ್ತಾರೆ. ಯಾಕೆ ಮುಂದೂರು ಸಮಾಜವಾಗಿ ಆ ಕಾರಣದಿಂದ ಯಾರೂ ದೊಡ್ಡವರಲ್ಲ. ನಾನು ಅನ್ನೋನು ಹಾಳಾಗ್ತಾನೆ, ನನ್ನದು ಅನ್ನೋನು ಹಾಳಾಗ್ತಾನೆ, ನಮ್ಮದು ಅನ್ನೋನು ಬಾಳ್ತಾನೆ, ನಮ್ಮದು ಅನ್ನೋದು ಇದು ನಮ್ಮೆಲ್ಲರ ಸೇರಿದ ಈ ಒಂದು ಕಾರ್ಯಕ್ರಮ ಆಗಿದೆ. ಆದರೆ ಅದನ್ನ ಜನ ನನ್ನ ಸಮಾಜದಲ್ಲಿ ಬೆಳೆಸಿದೆ. ನೀನೇ ಮಾತಾಡಲ್ಲ, ನೀನೇ ಮಾತಾಡಲ್ಲ, ನಾನು ಮಾತಾಡ್ತೀನಿ. ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ ಹೊರತಾಗಿ ನನ್ನ ಪರವಾಗಲ್ಲ. ನಾನು ಈ ಕಾಲದಲ್ಲಿ ರಾಜಕೀಯದಲ್ಲಿ ಯಾರಿಗೂ ಹೇಳಿಲ್ಲ, ರಾಜಕೀಯ ದೇಶದಲ್ಲಿ ಗೆದ್ದೂ ಇಲ್ಲ. ಯಾವುದೇ ಕೆಲಸ ಮಾಡಿದ್ರೆ ಸ್ವಾರ್ಥ ಇಲ್ಲ. ಕೆಲಸ ಮಾಡೋದು ನನ್ನ ಧರ್ಮ, ನೀವು ಕೆಲಸ ಮಾಡೋದು ನಿಮ್ಮ ಧರ್ಮ. ನಾನು ನಿನ್ನೆ ನಾನು ಮಾಡೋದು, ನಾನು ಈಗ ಮಾಡ್ತೇನೆ, ಈಗ ಮಾಡೋದು ಭಾವನೆ ನನ್ನದಲ್ಲ. ಅದು ನನ್ನ ಧರ್ಮ ನಾನು ಮಾಡಿದ್ದು. ನಿಮ್ಮ ಧರ್ಮ ನೀವು ಮಾಡಿ ಅಷ್ಟೇ ನಿನ್ನ ಯೋಗ್ಯತೆ. ಆ ಕಾರಣದಿಂದ ನನ್ನ ಸಮಾಜ ಬಾಗುವುದಾಗಿದೆ. ಇವತ್ತು ರಾಷ್ಟ್ರಪತಿ ನನ್ನ ಸಮಾಜದ ಎಷ್ಟು ವೃದ್ಧಿ ಆಗ್ತದೆ. ಇವತ್ತು ತೆಲಂಗಾಣದವರು ಬಂದಿದ್ದರು, ಆಂಧ್ರದವರು ಬಂದಿದ್ದರು, ಕರ್ನಾಟಕದವರು ಬಂದಿದ್ದರು. ಯಾಕೆ ಈ ಸಮಾಜ ದೊಡ್ಡದಾಗಿದೆ, ಈ ಸಮಾಜದಲ್ಲಿ ಉಳಿದಿದೆ, ಶಕ್ತಿ ಇದೆ, ಎಲ್ಲರೂ ಒಂದಾಗಿ ಇದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಬೇರೆ ಮಾತಾಡೋ ಪ್ರಶ್ನೆ ಇಲ್ಲ, ಎಲ್ಲರೂ ಒಂದೇ. ಜನ ಬೆಳೆಸಿದ ಅಧ್ಯಕ್ಷದಲ್ಲಿ ನಾವು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿವಿ. ಅವರೊಂದು ಕಾರಣ, ಅದು ಅವರ ಮಾತು ಬರಲಿ. ಅವರಿಬ್ಬರು ಆದರೂ ನನಗೆ ಸ್ವತಂತ್ರ ಕೊಟ್ಟು ನೀನೇ ಮಾಡು ನನಗೆ ಕೊಟ್ಟಿದ್ದಾರೆ. ಎಲ್ಲವೂ ನಾನು ಮಾಡ್ತೀನಿ. ಅವ್ರು ಎಂದೋ ಏನಪ್ಪ ನಾನು ಅಧ್ಯಕ್ಷಿದ್ದೀನಿ, ನೀನು ಯಾಕೆ ಮಾಡ್ತೀನಿ, ನಾನು ಕಾರ್ಯದರ್ಶಿದ್ದೀನಿ, ನೀನು ಯಾಕೆ ಮಾಡಿ ಎಂದೂ ಅನ್ನಲಿಲ್ಲ. ಇನ್ನು ಕೃಷ್ಣ ಬಲ್ಗಡೆದು ಅಲ್ಲಿ ಮಳೆ ನೀರು ಹಿಡಿದು ಕರೀತಾವ ಅಷ್ಟೊಂದು ತುಂಗಭದ್ರಾ ಎಡದಂಡೆ ಕಾಲುವೆ ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆ ಜಿಲ್ಲೆಗೆ ವರದಾನವಾಗಿದ್ದಾರೆ. ಸ್ಥಳೀಯ ನಾಯಕ ನಿರ್ವಹಣಾ ನಿರ್ಲಕ್ಷ್ಯ ಮತ್ತು ಅತಿ ಆಸೆಯಿಂದಾಗಿ ಶಾಪವಾಗಿ ಮಾರ್ಪಟ್ಟಿವೆ ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ರಾಘವೇಂದ್ರ ಕುಷ್ಟಗಿ ಅವರು ಕಳವಳ ವ್ಯಕ್ತಪಡಿಸಿದರು. ಅವರಿಂದು ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದಿಂದ ಆಯೋಜಿಸಲಾಗಿದ್ದ ವೈಚಾರಿಕ ಬರಹಗಾರ ಕರ್ನಾಟಕ ಏಕೀಕರಣ ಮತ್ತು ರೈತ ಹೋರಾಟಗಾರರಾದ ಚನ್ನಬಸಪ್ಪ ಬೆಟ್ಟದೂರು ನೆನಪಿನ ದಿನಾಚರಣೆ ಹಾಗೂ ಅಧ್ಯಯನ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ರೈತರಿಗೆ ತುಂಗಭದ್ರಾ ಎಡದಂಡೆ ಕಾಲುವೆ ಮತ್ತು ನಾರಾಯಣಪುರ ಬಲದಂಡೆ ಕಾಲುವೆಯ ವರದಾನವಾಗಿದೆ. ಆದರೆ ಸರ್ಕಾರಗಳ ನಿರ್ಲಕ್ಷ್ಯ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಅಸಡೆ ಮತ್ತು ದುರಾಸೆಯಿಂದಾಗಿ ಕೊನೆ ಭಾಗದ ರೈತರು ಕಾಲುವೆಯಲ್ಲಿ ನೀರು ಕಾಣದೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಸಿಗಟಲೂರು ಯೋಜನೆ ವಿರುದ್ಧ ಜಿಲ್ಲೆಯಲ್ಲಿ ನಡೆದ ಹೋರಾಟದ ಇತಿಹಾಸವನ್ನು ಮೇಲುಪಾಕಿದ ಅವರು ಅಂದು ಸುಮಾರು 4 ಟಿಎಂಸಿ ನೀರು ಹಿಂದೂ ಜಿಲ್ಲೆಯ ರೈತರು ನೀರಿಗಾಗಿ ಪರದಾಡಬೇಕಾಗಿತ್ತು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಈ ಹೋರಾಟ ನಡೆದಿತ್ತು. ಜನರ ಕಷ್ಟವನ್ನ ಪರಿಮಾಣಿಸತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಜನಾಂದೋಲನ ಆಗಬೇಕಾಗಿದೆ. ಅಂದ್ರೆ ನಮ್ಮೆಲ್ಲ ಸಮರ್ಥವಾಗಿರ್ತಕ್ಕಂಥ ಬಡವರು ನಾಯಕರು ಇದ್ದಾರೆ ಅನ್ನೋ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾರೆ. ನೀರಾವರಿ ದುರುಪಯೋಗ ನಡೆದಿತ್ತು.
8 TMC 9 TMC ಇಂದ 16 TMC ವರೆಗೆ ನೀರನ್ನು ಎತ್ತಬೇಕು, ಆ ಕಡೆ ತಗೊಂಡು ಹೋಗಬೇಕು ಹುಲಿ ಗುಡ್ಡ ಅಂಥೇಳಿ ಒಂದು ಯೋಜನೆಗಾಗಿ ಅದು ನಮ್ಮ ಪಾಟೀಲರು, ಗದಗಿನ ಪಾಟೀಲರ ಒಂದು ಹುನ್ನಾರವಾಗಿತ್ತು. ಅದನ್ನು ತಡಿಲಿಕ್ಕೆ ನಾವಿಲ್ಲೆಲ್ಲ ಹೋರಾಟ ಮಾಡಿದ್ವಿ. SM ಕೃಷ್ಣ ಅವಾಗ ಮುಖ್ಯಮಂತ್ರಿಯಾಗಿದ್ದರು. ಅವಾಗಿಂದ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ. SM ಕೃಷ್ಣ ಅರಕೇರಿಗೆ ಬಂದಾಗ ಸಾವಿರಾರು ಜನ ಹೋಗಿ ನಾವು ಘೇರಾವ್ ಮಾಡಿ ಅದು 16 TMC ಇಂದ 12 TMCಗೆ ಇದ್ದಿದ್ದಿಲ್ಲ ಅಂದರೆ ಇವತ್ತು ಈಗ ಎಷ್ಟು ಸಿಗ್ತದೆ ಅಷ್ಟು ನೀರು ಸಿಗ್ತಿರಲಿಲ್ಲ. ಇದು ನಂಬರ್ 1. ಆವಾಗ SM ಕೃಷ್ಣ ಅವರು ಮಾರ್ಕ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಈ ಸಮಸ್ಯೆಯ ಪರಿಹಾರವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು 3 ಲಕ್ಷ ಕೊಟ್ಟರು. ಆ ಕಾಲಕ್ಕೆ ಅಧ್ಯಯನ ಮಾಡಿ ಏನು ಮಾಡಿದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ ಅಂತೇಳಿ ಆವಾಗ ಆ ಮಾರ್ಕ್ ಸಂಸ್ಥೆ 2-3 ಸಲಹೆಗಳನ್ನು ಕೊಟ್ಟು ವಿಶೇಷವಾಗಿ ಇನ್ನೂ 7-8 ಬ್ಯಾಲೆನ್ಸಿಂಗ್ ರಿಸರ್ವೈರ್ಗಳನ್ನು ಮಾಡಬೇಕು ಈ ಭಾಗಕ್ಕೆ ಅಂತೇಳಿ ಅವರು ಕೊಟ್ಟಿದ್ದರು. ಇನ್ನೂ ವಿಷಯಗಳಿದೆ, ಆ ವಿಷಯ ತಜ್ಞರು ಅದರ ಬಗ್ಗೆ ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ಚಾಮಸ್ ಪಾಟೀಲ್, ನಾರಾಯಣಪ್ರಭು ಕಡ್ದು, ಬಸವಪ್ರಭು ಕಡ್ದು, ಬಸವಣ್ಣವರ ಆಸ್ಥಾನದಲ್ಲಿ ಇದ್ದಿರಲಿಲ್ಲ. ಆ ಬಸವಣ್ಣವರ ಆಸ್ಥಾನದಲ್ಲಿ ಇರ್ತಕ್ಕಂಥವರ ಹೆಸರು ಈ ಬಸವಣ್ಣವರ ಆದರ್ಶವನ್ನು ಪಾಲಿಸಿಕೊಳ್ಳುತ್ತ ಬಂದಂಥ ಚನ್ನಬಸಪ್ಪನವರು ನಮ್ಮನ್ನು ಕೈ ಹಿಡಿದು ಬಂದು ತರತಕ್ಕಂಥ ಮಹಾನ್ ಚೇತನ ಅವರು. ಇವತ್ತು ಹೇಳ್ತಾ ಇದ್ರು, ಶಕ್ತಿ ಮಾತ್ರ ಇದ್ದಿಲ್ಲ, ನಯವಾಗಿ ನಡ್ಕೋಬೇಕು, ನಯವಾಗಿ ಬದುಕಬೇಕು, ನಯವಾಗಿ ನಡ್ಕೋಬೇಕು, ಸಜ್ಜನ ಸಹವಾಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ನಾವು ಯಾವ ಪುಣ್ಯ ಈ ವೇದಿಕೆ ಮೇಲೆ ಈ ಸ್ಥಿತಿ ಕೂತ್ರಂತ ನಮಗೆ ಯಾವ ಪುಣ್ಯ, ನಾವು ಎಷ್ಟು ಮನುಷ್ಯರು ಇವತ್ತು ನಾವು ಈ ವೇದಿಕೆ ಮೇಲೆ ಇವತ್ತು ಈ ಸಭಾಧ್ಯಕ್ಷ ಸ್ಥಾನವನ್ನ ಇವತ್ತೇನು ಕಲ್ಪಿಸಿಕೊಟ್ಟರಾಗ ಚಾಮಸ್ ಪಾಟೀಲರಿಗೆ ಮತ್ತು ಅನಂತಪ್ರಭು ಬೇಡದವರಿಗೆ ಮತ್ತು ಬಸವಪ್ರಭು ಅವರಿಗೆ ಕನಿಷ್ಠದಲ್ಲಿ ಹೇಳಬೇಕು ಅಂತ ಅನಿಸ್ತದೆ. ಇವತ್ತು ನೀವೇನು ಮಾಡಿ ರೇಷನ್ ಅಂತ ಕೇಳ್ತಾರೆ. ಚನ್ನಬಸಪ್ಪನವರ ನೇತೃತ್ವದಲ್ಲಿ 12,000 ಎಕರೆ ಬೆಳೆಯನ್ನು ಉಳಿಸ್ತಕ್ಕಂಥ ಹೋರಾಟ ಮಾಡಿ 12,000 ಎಕರೆ ಬೆಳೆ ನಷ್ಟ ಆಗುತ್ತೆ ನೀರಿಂದ. 3 ಶಾಸಕರಿಗೆ ದಿಗ್ಬಂಧರಾಗಿ ಉಪವಾಸ ಸತ್ಯಾಗ್ರಹ ಮಾಡಿ ಇವತ್ತು ಚಾಮಸ್ ಪಾಟೀಲ್ ನೇತೃತ್ವದಲ್ಲಿ ನೀರು ಕೊಡಿಸಿ ಬೆಳೆಯನ್ನು ರಕ್ಷಣೆ ಮಾಡಿ ಇಡೀ ದೇಶದಲ್ಲಿ ಎಲ್ಲಿ ಇದ್ದಿಲ್ಲ ಸಜ್ಜೀಕರಣ ಕೇಂದ್ರ ಊರಿನೆಲ್ಲ ಖರೀದಿ ಮಾಡ್ತಾ ಇದ್ರು. ರಾಯಚೂರಿನಿಂದಲೇ ಪ್ರಾರಂಭ ಆಯಿತು ಸಜ್ಜೀಕರಣ ಕೇಂದ್ರ. ರಾಯಚೂರಿನಿಂದಲೇ ಪ್ರಾರಂಭ ಮಾಡಿ ಹೋರಾಟ ಮಾಡಿ ಇವತ್ತು ಸಜ್ಜೀಕರಣ ಕೇಂದ್ರಗಳು ಪ್ರಾರಂಭವಾಯಿತು. ಅನೇಕ ಒಂದಲ್ಲ ನಾವು ಈ ಭಾಗದ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ಬಸವರಾಜ ಪಾಟೀಲ್ ಆದಿಗಳವರಿಂದ ಕೈ ಹಿಡ್ಕೊಂಡು ಅಡ್ಡಾಡ್ತಿದ್ರು. ಎಲ್ಲರಿಗೂ ಕಲಿಸಿತು. ಬರೀ ಮಕ್ಕಳಿಗೆ ಅಷ್ಟೇ ಅಲ್ಲ, ವಾರಸುದಾರರಿಗೆಲ್ಲ. ಅಂಥ ಒಂದು ಚನ್ನಬಸಪ್ಪನವರ ನೆನಹುಗಳಲ್ಲಿ ಬಹಳ ದಿನಗಳ ಮೇಲೆ ಮಾನ್ವಿನಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಬಸವಪ್ರಭು ಪಾಟೀಲ್ರು 1ನೇ ವರ್ಷ 2ನೇ ವರ್ಷ ಮಾಡಿದಾಗ ಭಾಗಿಯಾಗಿದೆ ಅಂತ ಇವತ್ತು ಭಾಗಿಯಾಗ್ತಿರೋದಕ್ಕೆ ಬಹಳ ಸಂತೋಷ. ರೈತ ಚಳವಳಿ ಯಾಕೆ ಮಾಡಿದ್ವಿ, ಯಾಕೆ ಮಾಡಬೇಕು, ರೈತ ಹೋರಾಟ ಏಕೆ ಅನ್ನೋಂಥದ್ದು ನಮ್ಮ ಮುಂದಿರುವಂಥ ಬಹಳ ದೊಡ್ಡ ಪ್ರಶ್ನೆ. ಒಂದು ಸಾರಿ ಈ ದೇಶನ ಅವಲೋಕನ ಮಾಡಬೇಕು. 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದ ಜನಸಂಖ್ಯೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಜೂನ್ 14ರಂದು ಕಾಲೇಜಿನ ಸಭಾಂಗಣದಲ್ಲಿ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣವನ್ನು ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಯಂಗಣ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೂಪಾಯಿ ಸಮಸ್ಯೆ ಮೂಲ ಮತ್ತು ಪರಿಹಾರ ವಿಷಯವಾಗಿ ನಡೆಯಲಿರುವ ವಿಚಾರ ಸಂಕಿರಣವನ್ನು ಸಂಸದ ಜಿ ಕುಮಾರ್ ನಾಯಕ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್,
ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಆಗಮಿಸಲಿದ್ದಾರೆ. ಉಪನ್ಯಾಸಕ ಡಾಕ್ಟರ್ ಪ್ರಾಣೇಶ್ ಕುಲಕರ್ಣಿ ಮಾತನಾಡಿ, ಸಂವಿಧಾನಿ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರು ಪಿಎಚ್ಡಿ ಪದವಿಗೆ ಮಂಡಿಸಿರುವ ಪ್ರಬಂಧಕ್ಕೆ ಶತಕದ ಸಂಭ್ರಮ. ಅದೇ ರೀತಿ 371 ಕಾಯ್ದೆ ಜಾರಿಗೊಂಡು 10 ವರ್ಷ ಕಳೆದಿರುವ ಕುರಿತು 2 ಗೋಷ್ಠಿಗಳು ನಡೆಯಲಿವೆ. ರೂಪಾಯಿ ಸಮಸ್ಯೆ ಮತ್ತು ಪರಿಹಾರ ವಿಷಯವಾಗಿ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಎಕನಾಮಿಕ್ಸ್ ಚೇಂಜಿನ ಆರ್ಬಿಐ ಪ್ರೊಫೆಸರ್ ಡಾಕ್ಟರ್ ಕೃಷ್ಣರಾಜ್ ವಿಷಯ ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಎಂ ಶಿವಪ್ಪ ವಹಿಸಿಕೊಳ್ಳಲಿದ್ದಾರೆ ಎಂದು ಹೇಳಿದರು. ನಮ್ಮ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ ಎಲ್ಲ ಉಪನ್ಯಾಸಕರ ಸಮಕ್ಷಮದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಅದು ಅಂಬೇಡ್ಕರ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಏನಂತಂದರೆ ನ್ಯಾಷನಲ್ ಲೆವೆಲ್ ಸೆಮಿನಾರ್ ಆನ್ ಪ್ರಾಬ್ಲಮ್ ಆಫ್ ರೂಪಿ. ಇಟ್ ಇಸ್ ಒರಿಜಿನ್ ಆ್ಯಂಡ್ ಇಟ್ ಸೊಲ್ಯೂಷನ್ ಬೈ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆ್ಯಂಡ್ ರೀಜನಲ್ ಇಂಬ್ಯಾಲೆನ್ಸ್ ಬಗ್ಗೆ ಮತ್ತು ಅದರ ಜೊತೆಗೆ ಕಾಸಸ್ ಮತ್ತು ಸೊಲ್ಯೂಷನ್ಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಆರ್ಟಿಕಲ್ 371J. ಇದರ ಪ್ರಾಯುಕ್ತವಾಗಿ ನಾವು ನಾಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರೂ ಕೋಪರೇಷನ್ ಕೊಡಬೇಕು, ಇದ್ರ ಬಗ್ಗೆ ಜಾಸ್ತಿ ಪ್ರಚಾರವನ್ನು ಮಾಡಬೇಕು ಅಂತ ನಾನು ಈ ಮುಖಾಂತರ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೊ ಹೀಗಾಗಿ ನಮ್ಮ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಾಣೇಶ್ ಕುಲಕರ್ಣಿ ಅವರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಎಲ್ಲ ಜಗತ್ತು ಕಂಡಂಥ ಮಹಾನ್ ಮೇಧಾವಿಯಾದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1923ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಏನಂತಂದರೆ PhD-ಯನ್ನು ಪಡೆದಿದ್ದಾರೆ. ಅವರು PhD ಪಡೀಲಿಕ್ಕೆ ಮಂಡಿಸಿದ ಪ್ರಬಂಧದ ಟೈಟಲ್ ಏನಂತಂದರೆ ದ ಪ್ರಾಬ್ಲಮ್ ಆಫ್ ರೂಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೋರ್ಸಸ್ ಸೊಲ್ಯೂಷನ್ಸ್ ಅಂತ ಹೇಳಿ. ಈ ಪ್ರಬಂಧ ಮಂಡಿಸಿದ್ದು ಶತಮಾನ ಕಳೆದಿದೆ. 1923ರಲ್ಲಿ ಇದೇ ಟೈಟಲಿನ ಬುಕ್ ಒಂದು ಪಬ್ಲಿಷ್ ಆಯಿತು. ಸೇಮ್ ದ ಪ್ರಾಬ್ಲಮ್ ಆಫ್ ರೂಪಿ, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ಸ್ ಅಂತೇಳಿ. ಪ್ರಬಂಧ ಮತ್ತು ಗ್ರಂಥ ಎರಡಕ್ಕೂ 100 ವರ್ಷ ತುಂಬಿದ ಪ್ರಯುಕ್ತ ಅರ್ಥಶಾಸ್ತ್ರ ವಿಭಾಗದ ಒಂದಿಗೆ ಉಳಿದಂತೆ ನಮ್ಮ ಎಲ್ಲ ಮಿತ್ರರ ಸಹಕಾರ ಮತ್ತು ನಾಯಕತ್ವದಲ್ಲಿ ರಾಷ್ಟ್ರಮಟ್ಟದ ಸಂಕೀರ್ಣವನ್ನು ಏರ್ಪಡಿಸಿವಿ ನಾಳೆ. ಇದರ ಕುರಿತು ಅಂದರೆ 2 ವಿಷಯಗಳು, ಒಂದು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಬಂಧದ ಕುರಿತು ಮತ್ತು ಎರಡನೇದು 371J ಕಲಮು ಅದು ಕಾಯ್ದೆಯಾಗಿ ಜಾರಿಯಾಗಿ 10 ವರ್ಷ 11 ದಶಕ ಕಳೆದಿದೆ. ಅದಕ್ಕೆ 100 ವರ್ಷ ಆಗಿದೆ. ಇದಕ್ಕೆ ಒಂದು ದಶಕ ಕಳೆದಿರೋದು 2 ಮಹತ್ತರವಾದ ಘಟನೆಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ 2 ಮಹನೀಯರನ್ನು ಕರೆದಿದೆ. ಒಬ್ಬರು ಪ್ರೊಫೆಸರ್ ಕೃಷ್ಣರಾಜ್ ಅಂತ ಹೇಳಿ, ಇವರು ಇಂಡಿಯನ್ ಸೋಷೋ ಎಕನಾಮಿಕ್ ಚೇಂಜಸ್ ಇನ್ಸ್ಟಿಟ್ಯೂಟ್ ಏನು ಬೆಂಗಳೂರಲ್ಲಿ ಇದೆಯೋ ಅದರದ್ದು RBIದು ಪ್ರೊಫೆಸರ್ ಇದ್ದಾರೆ. ಇವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ಕೃತಿಗಳ ಕುರಿತು ಮಾತನಾಡ್ತಾರೆ. ಎರಡನೇದು ಮಧ್ಯಾಹ್ನದ ಅವಧಿಗೆ ಏನಂತಂದರೆ ಪ್ರೊಫೆಸರ್ ಕಾಂಬ್ಳೆ ಪ್ರಕಾಶ್ ಶಂಕರ್ ಅಂತ ಹೇಳಿ, ಇವರು ಶಿವಾಜಿ ಯೂನಿವರ್ಸಿಟಿ ಕೋಲ್ಹಾಪುರ್ ಮಹಾರಾಷ್ಟ್ರದಲ್ಲಿ ಸೀನಿಯರ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಇವರು ಮರಾಠವಾಡ ಮತ್ತು ಕರ್ನಾಟಕದ 371J ಏನಿದೆಯೋ ಅದನ್ನು ಆಧಾರವಾಗಿಟ್ಕೊಂಡು ಪ್ರಾದೇಶಿಕ ಅಸಮತೋಲನಗಳು ಉಂಟಾಗಲಿಕ್ಕೆ ಕಾರಣಗಳೇನು ಮತ್ತು ಅವುಗಳನ್ನು ನಿವಾರಿಸಲಿಕ್ಕೆ ಇರುವಂಥ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ರಜಾಕ್ ಅವರು, ಇದು ರಜಾಕ್ ಉಸ್ತಾದ್ ಅವರು ಕೂಡ ನಮ್ಮೊಂದಿಗೆ ಇರ್ತಾರೆ. ಅವರು 371J ಬಗ್ಗೆ ವಿಸ್ತೃತವಾಗಿ ಮಾತನಾಡಲಿದ್ದಾರೆ. ಇದೇ ಪ್ರಯುಕ್ತವಾಗಿ ನಾವು ಒಂದು ರತ್ನಪ್ರಭಾ ಅಂತ ಹೇಳಿ ಒಂದು ಸ್ಮರಣ ಸಂಚಿಕೆ ತರ್ತಾ ಇದ್ದೀವಿ. ಈ ಸ್ಮರಣ ಸಂಚಿಕೆಯಲ್ಲಿ ಈಗಾಗಲೇ 34 ಜನ ವಿದ್ವಾಂಸರು ತಮ್ಮ ಲೇಖನಗಳನ್ನು ಕಳಿಸಿದ್ದಾರೆ. ಆ ರತ್ನಪ್ರಭಾ ಏನು ಸ್ಮರಣ ಸಂಚಿಕೆ ಇದೆಯೋ ಅದಕ್ಕೆ ಬಿಡುಗಡೆ ಕಾರ್ಯಕ್ರಮ ಕೂಡ ನಾಳೆ ನಾವು ಇಟ್ಕೊಂಡಿದ್ದೀವಿ ಸಾಂಕೇತಿಕವಾಗಿ. ಜೊತೆಗೆ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಜೀವ್ ಕುಮಾರ್ ನಾಯಕ್ ಸರ್ ಇದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಸರಾಜು ಸರ್ ಕೂಡ ನಮ್ಮೊಂದಿಗೆ ಇರಲಿದ್ದಾರೆ ನಾಳೆ. ಹೀಗಾಗಿ ಈ ಒಂದು ಏನು ಕಾರ್ಯಕ್ರಮ ಅದನ್ನು ಇದು ಬಹಳ ಅರ್ಥಪೂರ್ಣವಾಗಿದೆ. ಎಲ್ಲ ರಾಯಚೂರು ನಗರದ ಮತ್ತು ರಾಯಚೂರು ನಗರದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದರೆ ಅವರಿಗೆ ಬಹಳ ಇದು ಆಗ್ತದೆ. ಆ್ಯಂಡ್ ಮಧ್ಯಾಹ್ನ ಸಾಂಕೇತಿಕವಾಗಿ ಏನು ರತ್ನಪ್ರಭಾ ಸ್ಮರಣ ಸಂಚಿಕೆ ಬಿಡುಗಡೆ ಅದನ್ನು ಈ ಕಾರ್ಯಕ್ರಮವನ್ನು ನಮ್ಮ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಎಸ್ ಅವರು ನೆರವೇರಿಸಲಿದ್ದಾರೆ. ಅವರೊಂದಿಗೆ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಕೂಡ
ಉಪಸ್ಥಿತರಿರ್ತಾರೆ. ಹೀಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡಬೇಕು. ಇನ್ನೂ ಮುಂದೆ ಇಂಥ ಯಾವ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದು ಅನ್ನೋದನ್ನು ಕೂಡ ತಾವು ನಮಗೆ ಸಹಕಾರ ಸಲಹೆ ನೀಡಿದರೆ ಮುಂದಿನ ದಿನಗಳಲ್ಲಿ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜಿನಲ್ಲಿ ನಡೆಸ್ಕೊಳ್ತೀವಿ ಅನ್ನೋ ನಂಬಿಕೆಯನ್ನ, ಭರವಸೆಯನ್ನ ತಮಗೆ ಕೊಡ್ತೇನೆ. ವಿಧಾನ ಪರಿಷತ್ ಸದಸ್ಯ ಹೇ ವಸಂತ್ ಕುಮಾರ್ ಇವರು ಮಾದಿಗ ಚೆಲುವಾದಿ ಸಮಾಜಕ್ಕೆ ಸೇರಿದವರಾಗದೆ ಮತಾಂತರಗೊಂಡ ಕ್ರೈಸ್ತನ ಸಮುದಾಯಕ್ಕೆ ಸೇರಿದ್ದಾರೆ. ಮೀಸಲಾತಿಯನ್ನು ದುರುಪಯೋಗಪಡಿಸಿಕೊಂಡು ರಾಜಕೀಯ ಸ್ಥಾನಮಾನ ಪಡೆದುಕೊಳ್ಳುತ್ತಿರುವುದನ್ನು ಪ್ರಶ್ನಿಸಿ ಜನಪ್ರತಿ ನ್ಯಾಯಾಲಯದಲ್ಲಿ ದಾವೆ ಹೂಡುವುದಾಗಿ ಹೈಕೋರ್ಟ್ ನ್ಯಾಯವಾದಿ ಪಿ ನರಸಪ್ಪ ಹೇಳಿದರು. ಅವರಿಂದು ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೆಲವೆಡೆ ಮಾದಿಗರೆಂದು ಮತ್ತೆ ಕೆಲವೆಡೆ ಚೆಲುವಾದಿಗಳೆಂದು ಮೀಸಲು ಪಡೆದಿರುವ ವಸಂತ್ ಕುಮಾರ್ ಇವರು 1989 ಮೇ 19ರಂದು ರಾಯಚೂರಿನ ಮೆಥೋಡಿಸ್ಟ್ ಚರ್ಚಿನಲ್ಲಿ ಕ್ರೈಸ್ತ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಮತಾಂತರಗೊಂಡಿದ್ದರಿಂದ ಅವರಿಗೆ ಅವಕಾಶ ನೀಡಲಾಗಿದೆ. ಮತಾಂತರಗೊಂಡವರಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಸೌಲಭ್ಯ ಪಡೆಯಲು ಅರ್ಹರಾಗಿರುವುದಿಲ್ಲ. ಆದರೂ ವಸಂತ್ ಕುಮಾರ್ ಇವರು ಜವಾಹರ್ ನಗರ್ ಗೃಹ ನಿರ್ಮಾಣ ಸಹಕಾರಿ ಸಂಘದಲ್ಲಿ ಮಾದಿಗ ಎಂದು ಜಾತಿ ಪ್ರಮಾಣ ಪತ್ರ ನೀಡಿ 6 ನಿವೇಶನಗಳನ್ನು ಪಡೆದಿದ್ದಾರೆ. ಆರ್ಡಿಎ ಅಧ್ಯಕ್ಷರಾಗಿ ಅಧಿಕಾರ ಮಾಡಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿಂದ 2 ದೊಡ್ಡ ನಿವೇಶನಗಳನ್ನು ಪಡೆದಿದ್ದಾರೆ. ಒಂದು ನಿವೇಶನ ವಸಂತ್ ಕುಮಾರ್ ಎಂದು, ಮತ್ತೊಂದು VA ಕುಮಾರ್ ಎಂಬ ಹೆಸರಿನಲ್ಲಿ ನಿವೇಶನ ಪಡೆದಿದ್ದಾರೆ. ಆದರೂ ಸರ್ಕಾರಕ್ಕೆ ಸುಳ್ಳು ಪ್ರಮಾಣ ಪತ್ರ ನೀಡಿ ಯಾವುದೇ ನಿವೇಶನ ಪಡೆದಿಲ್ಲ ಎಂದು ಪ್ರಮಾಣ ಪತ್ರ ನೀಡಿರುವುದು ಅಪರಾಧವಾಗಿದ್ದು ಜನಪ್ರತಿನಿಧಿ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗುತ್ತದೆ ಎಂದರು. ವಸಂತ್ ಕುಮಾರ್ ಅವರ ಜಾತಿ ಬಗ್ಗೆ ಬಹಳ ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. 2015 ಮತ್ತು 2016ರಲ್ಲಿ ತಹಸೀಲ್ದಾರ್ ಮತ್ತು DC ಅವರಿಗೆ ಅರ್ಜಿ ಕೊಟ್ಟಿದೆ. ಅವ್ರ ಮನೆಯಲ್ಲಿ ಒಂದು 20 ಮಂದಿ ಜನಸಂಖ್ಯೆ ಇದೆ. ಒಂದು ವೇಳೆ ಒಳ ಮೀಸಲಾತಿ ಬಂದರೆ ಮಾದಿಗರಿಗೆ, ಒಲೆಯರಿಗೆ, ಸಮುದಾಯರಿಗೆ ಅವರಿಗೆ ಏನು ಪರ್ಸೆಂಟೇಜು ಬೈಫಾರ್ಕೇಷನ್ ಆಗ್ತದೆ ಸೊಸೈಟಿಯಲ್ಲಿ, ಅದು ಒಂದು ವೇಳೆ ಅವ್ರು ಮಾದಿಗರಿಗೆ ಮಾದಿಗ ಅಂತೇಳಿ ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತಿನವರೆಗೆ ಮಾದಿಗ ಅಂತಕ್ಕಂಥದ್ದು ಸರ್ಟಿಫಿಕೇಟ್ ಇಲ್ಲದೆ ಅವರು ರಾಜಕೀಯ ಇದು ಮಾಡ್ತಾ ಇದ್ದಾರೆ. ಹೋದ ವರ್ಷ 2024 3/6/2024ರಲ್ಲಿ ಚುನಾವಣೆಯಲ್ಲಿ ಬಂದಿದೆ. ಅವರು ಬಲಗೈ ಸಮಾಜದವರು ಅಂತೇಳಿ, ಬಲಗೈ ಮೀನ್ಸು ಒಲೆಯ ಸಮಾಜ ಅಂತ. ಒಲೆಯ ಸಮಾಜದಲ್ಲಿ ಕೂಡ ಒಳ ಪಂಗಡ ಹಾಗೂ ಚಿನ್ನದಾಸರು ಅಂತ. ಅವರು ಮೇನು ಅವ್ರ ಜಾತಿ ಒಂದು ಚಿನ್ನದಾಸರು, ಅವರು ಆಂಧ್ರದವರು. ಆ ಜನಸಂಖ್ಯೆ ನಮ್ಮ ರಾಯಚೂರಲ್ಲಿ 180 ಮಂದಿ ಇದೆ, ಬಳ್ಳಾರಿಯಲ್ಲಿ 220 ಮಂದಿ ಇದೆ. ಟೋಟಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಮತ್ತು ರಾಯಚೂರಲ್ಲಿ ಕೇವಲ 150-200 ಮಂದಿ ಇದ್ದಾರೆ. ಅದು ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 0.0005 ಬರ್ತದೆ ಸರ್. ಅಂಥ ಸಮಾಜಕ್ಕೆ ಕಂಪ್ಲೀಟ್ MLC ಪದವಿ ಆಗಲಿ, ಮಿನಿಸ್ಟ್ರಿಶಿಪ್ ಪದವಿ ಆಗಲಿ ಕೊಡೋದ್ರಿಂದ ಬಾಕಿ ಸಮಾಜಗಳು ಮಹಿಳೆಯರಾಗಲಿ, ಮಾದರಾಗಲಿ, ಇತರೆ ಒಳಪಂಗಡಗಳಾಗಲಿ ಅವ್ರಿಗೆ ಅನ್ಯಾಯ ಆಗ್ತದೆ. ಯಾಕಂದರೆ ಆರ್ಥಿಕವಾಗಿ ಈಗಾಗಲೇ ಅವರು ಫೇಕ್ ಸರ್ಟಿಫಿಕೇಟ್ನಿಂದ ತುಂಬ ದುಡಿದುಕೊಂಡಿದ್ದಾರೆ. ಅವ್ರ ಮಕ್ಕಳು ಅವರಿಗೆ ಏಕಾಗ್ರತೆ ಜಾಸ್ತಿ. ಮಾದಿಗರಿಗಿಂತ ಒಲೆಯ ಸಮಾಜಕ್ಕಾಗಲಿ ಅಥವಾ ಈ ದಾಸರ ಸಮಾಜಕ್ಕಾಗಲಿ ಅವ್ರು ತಿಂತಕ್ಕಂಥ ಆಹಾರ, ನಾವು ಬೀಫ್ ತಿನ್ನೋ ಮಂದಿ, ಅವರು ಬೀಫ್ ತಿನ್ನೋದಿಲ್ಲ. ಅವರು ಇದು ಗಂಡು ಮಕ್ಕಳು ದೇವರನ್ನು ಪೂಜೆ ಮಾಡ್ತಾರೆ. ನಾವು ಮಾಯಮ್ಮ, ಬಾಲಮ್ಮ, ದುರ್ಗಮ್ಮ, ಹುಳ್ಳಮ್ಮ, ಸವರಮ್ಮ, ಜಮಲಮ್ಮ, ಎಲ್ಲಮ್ಮ ಇಂಥ ಸಮಾಜಗಳನ್ನು ನಾವು ಪೂಜೆ ಮಾಡ್ತಕ್ಕಂಥ ಸಮಾಜ. ಆದರೆ ನಮ್ಮ ಸಮಾಜದ ಕೆಲವು ಹುಡುಗರು ಅವ್ರ ಜೊತೆ ವಸಂತ್ ಕುಮಾರ್ ಅವರ ಜೊತೆ ಇದ್ದು ಕೆಲವರು ಎದುರಿಸಿ, ದೊಡ್ಡವರು ಸಣ್ಣವರು ಏನೂ ಇಲ್ಲ ತುಂಬ ಎದುರಿಸಿ ರಾಜಕೀಯ ಒಂದು ಗೂಂಡಾಯಿಸಮ್ ರಾಜಕೀಯ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅಕ್ಟೋಬರ್ 2004ರಲ್ಲಿ ಜಿಲ್ಲಾಧಿಕಾರಿಗಳು ಜಾಗತಿಕ ಶೀಲನಾ ಸಭೆ ಅಧ್ಯಕ್ಷರಿದ್ದರಿಂದ ಅವರಿಗೆ ನಾನು ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ಜಿಲ್ಲಾಧಿಕಾರಿಗಳ ಕಂಪ್ಲೇಂಟ್ ಕೊಟ್ಟಾಗ ಅವರು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ರೆಫರ್ ಮಾಡಿದರು. ಅದು CRESL SP ಅವರಿಗೆ ರೆಫರ್ ಮಾಡಿದರು. ಅದ ನಂತರ ADG ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಬೆಂಗಳೂರು ಇವರಿಗೆ ರೆಫರ್ ಮಾಡಿದಾಗ ನನ್ನ ನಿಸ್ವಾರ್ಥಿ ಏನಂದರೆ ನನ್ನ ದುರದೃಷ್ಟ ADGP ಹೀಗೆ ಅರವಿಂದ್ ಕುಮಾರ್ ಚಕ್ರವರ್ತಿ ಅಂತೇಳಿ SP ಇದ್ದರು. ಭಾಳ ಜನರಿಗೆ ಅದು ಗೊತ್ತಿರಲಿಕ್ಕೆ ಈಗ ನ್ಯೂ ಜನ್ರೇಷನು.
ಅವರಲ್ಲಿ ನಾನು ಆವಾಗಲೇ ಕಂಪ್ಲೇಂಟ್ ಮಾಡಿದ್ದೆ. ಅವರಿಗೆ ನನಗೆ ತುಂಬ ಟ್ರಿಸಲ್ ಆಗಿತ್ತು ಇನ್ ದ ಇಯರ್ 92-94 ಆ ಸಂದರ್ಭದಲ್ಲಿ. ಸೊ ಈಗ ಅವರೇ ಇದ್ದರೆ ಅದನ್ನು ಕಮಿಷನ್ ಎನ್ಕ್ವೈರಿಗೆ ಕೊಡಬೇಕು, ಏನು ಕಮಿಷನ್ ಕೊಡಬೇಕು. ಸೊ 5-6 ತಿಂಗಳಿಂದ ಅವರಲ್ಲಿ ಈ ಫೈಲ್ ಪೆಂಡಿಂಗ್ ಇದೆ. ಆದ್ದರಿಂದ ನಾನು ಮತ್ತೆ SC/ST ಕಮಿಷನ್ಗೆ ನನ್ನ ಕಂಪ್ಲೇಂಟ್ ಮಾಡಿದೆ 6/6/2025 ಈಗ 20ನೇ ತಾರೀಕಿಗೆ ಅವರು ಎನ್ಕ್ವೈರಿ ಕರೆದಿದ್ದಾರೆ. ಯಾವ ಕಾರಣಕ್ಕೂ ಒಂದು ವೇಳೆ ನಾನು ಹೇಳ್ತಕ್ಕಂಥ ಈ ಸ್ಟೇಟ್ಮೆಂಟ್ನಲ್ಲಿ ಒಂದು ಲೈನ್ ಆಫ್ ಕಾರ್ಡ್ ತಪ್ಪಿದ್ರೆ ನನಗೆ ನೀವೆಲ್ಲರೂ ನಮ್ಮ ಸಮಾಜದಲ್ಲಿ ನನಗೆ ಯಾವುದೇ ಶಿಕ್ಷಣ ನನ್ನ ಸಮಾಜದಲ್ಲಿ ಎಲ್ಲೂ ಮುಖ ತೋರಿಸಿದಂದು ಬರ್ತೀನಿ ಅಥವಾ ಈ ಊರು ಬಿಟ್ಟು ಹೋಗ್ತೀನಿ. ಈ ಪ್ರತಿಯೊಂದು ಶಬ್ದ ಹೇಳ್ತಕ್ಕಂಥದ್ದು ಸತ್ಯ. ನಮ್ಮ ಜನರು ಹರಿಜನರು ಈ ಮಾದಿಗ ಸಮಾಜ ವಸಂತ್ ಕುಮಾರ್ ಅಂದರೆ ಒಬ್ಬ ಗೂಂಡ ಅವನಿಂದ ಬಂದಿರ್ತಾರೆ ಅಂತೇಳಿ ಸ್ವಲ್ಪ ಭಯ ಬೀಳೋದ್ರಿಂದ ಕೊನೆಗೆ ನಾನೇ ಈ ವಯಸ್ಸಿನಲ್ಲಿ ಐ ಆಮ್ 68 ಇಯರ್ಸ್ ಏಜ್ ನಾವು ನಾನೇ ಬರಬೇಕಾಯಿತು. ಇಲ್ಲಾಂದರೆ ನ್ಯೂ ಜನರೇಷನ್ ಇದು ತಪ್ಪು ಅಂತೇಳಿ ಅವ್ರು ಕ್ವಶನ್ ಮಾಡಬೇಕಾಗಿತ್ತು. ಆದರೆ ಯಾರೂ ಆ ಧೈರ್ಯ ಮಾಡ್ತಾ ಇಲ್ಲ. ಹೀಗಾಗಿ ನಾನು ಇದರಲ್ಲಿ ಏನು ಬರೆದಿದ್ದೀನಿ ಅಂದರೆ ಇದನ್ನು ಜಿಸ್ಟ್ ಅಂತೂ ಇದೆ, ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಈಗ ಪೇಪರ್ನಲ್ಲಿ ಬಲಗೈ ಅಂತ ಬರ್ತಿದೆ, ವಿಜಯ ಕರ್ನಾಟಕ ಪ್ರಜಾವಾಣಿ 3/6/2024 ಬಲಗೈ ಸಮಾಜದಿಂದ ಅವರಿಗೆ MLC ಪದವಿಯನ್ನು ಕೊಟ್ಟಿದ್ದಾರೆ ಅಂತ ಬಂತು. ಈಗ ಇದು ಟಿವಿನಲ್ಲಿ ಏನು ಬಂತು, ಹೊರಕಟ್ಟದ ಸಂಭಾವನೀಯ ಸಚಿವರ ಯಾದಿಯಲ್ಲಿ ವಸಂತ್ ಕುಮಾರ್ ಅವರು ಬಲಗೈ ಸಮಾಜದಿಂದಲೇ ಅವರಿಗೆ ಪ್ರಾತಿನಿಧ್ಯ ಸಂಭಾವನೀಯ ಸಚಿವರು ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು. ಈಗ ಖರ್ಗೆ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರು ರಾಜಕೀಯವರು ಒಂದು ಸ್ಟಂಟ್ ಹೇಳ್ತೀವಿ. ಖರ್ಗೆ ಸಾಹೇಬ್ ಕಲಬುರಗಿಯ ಹಜರತ್ ಖಾಜಾ ಬಂದೆ ನವಜ್ ದರ್ಗಾದ ಸಜ್ಜದೆ ನಶೀನ್ ಹಾಗೂ ರಾಜ್ಯ ವಾಕ್ಫ್ ಮಂಡಳಿ ನೂತನ ಅಧ್ಯಕ್ಷ ಹಜರತ್ ಡಾಕ್ಟರ್ ಸೈಯದ್ ಶಾ ಅಲಿ ಹಲ್ ಹುಸೇನಿ ಸಾಹೇಬರ ಸನ್ಮಾನ ಸಮಾರಂಭ ಮತ್ತು ಭಾರತದ ಪ್ರಸ್ತುತ ಪರಿಸ್ಥಿತಿ ಮತ್ತು ನಮ್ಮ ಜವಾಬ್ದಾರಿ ಕುರಿತು ಕಾರ್ಯಕ್ರಮ ನಾಳೆ ದಿನಾಂಕ 14ರಂದು ಸಂಜೆ ನಗರದ ಬಸವೇಶ್ವರ ವೃತ್ತದ ಬಳಿ ವಾಲ್ಕೆಟ್ ಗ್ರೌಂಡ್ನಲ್ಲಿ ರಾತ್ರಿ 8:30ಕ್ಕೆ ಧರ್ಮಗುರುಗಳು ಹಾಗೂ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಮಹಮ್ಮದ್ ಶಾಲಂ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ತನ್ನದೇ ಆದ ಎಲ್ಲ ಧರ್ಮಗಳ ಭಕ್ತರನ್ನು ಹೊಂದಿರುವ ಕಲಬುರಗಿಯ ಹಜರತ್ ಖಾಜಾ ಬಂದೆ ನವಾಜ್ ದರ್ಗಾದ ಸಜ್ಜರಾದ ಹಜರತ್ ಡಾಕ್ಟರ್ ಸೈಯದ್ ಶಾ ಅಲಿ ಹಾಲ್ ಹುಸೇನ್ ಅವರು ರಾಜ್ಯ ವಾಕ್ಫ್ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊದಲ ಬಾರಿಗೆ ಈ ಹುದ್ದೆಗೆ ಈ ಭಾಗದ ಧರ್ಮಗುರುಗಳು ಹಾಗೂ ಸಮಾಜದ ನಾಯಕರು ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಧರ್ಮಗುರುಗಳು ಹಾಗೂ ವಿವಿಧ ಸಮಾಜದ ಮುಖಂಡರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಂಘಟನೆ ಮಾಡುವಂತ ಕೆಲಸ ನಾವೆಲ್ಲ ಕೂಡಿ ಇವ್ರ ಜೊತೆಗೆ ಹೋಗಿ ಎಲ್ಲ ಕಡೆ ಏರಿಯಾಗಳಲ್ಲಿ ಹೋಗಿ ನಾವು ಸಂಘಟನೆ ಮಾಡಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಂತ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಲಿಕ್ಕೆ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಮಂತ್ರಿಗಳಾದಂಥ ನಮ್ಮ NS ಬೋಸರಾಜ್ ಸಾಹೇಬರು ಅವ್ರ ಸಹಕಾರದಿಂದಲೂ ನಾವೆಲ್ಲ ನಡೀತಾ ಇದ್ದೀವಿ. ಅದೇ ರೀತಿ ನಾವು ಕೂಡ ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಹಗಲು ರಾತ್ರಿ ನಾವೆಲ್ಲ ರಾಜಕೀಯವಾಗಿ ನಾವು ಒಂದು ಕಮ್ಯುನಿಟಿ ಫಂಕ್ಷನ್ ಇರೋದ್ರಲ್ಲಿ ನಾವು ಹಗಲು ರಾತ್ರಿ ಎಲ್ಲರೂ ಕೂಡಿ ನಮ್ಮ ಡೆಪ್ಟಿ ಮೇಯರ್ ಅಂತ ಸಾಜಿದ್ ಸಮೀರ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ನಮ್ಮ ಬಶೀರುದ್ದೀನ್ ಸಾಹೇಬರು, ನಮ್ಮ ಜಾವೇದ್ गुलबर्गे की बारगाह, शरण बसप्पा साहब की बारगाह, ये दो मंदिर ये दोनों एक ऐसे मंदिर और दरगाह इंसानियत का पैगाम देने वाले हैं। गुलबर्गे से ये पैगाम देते हैं और मैं आपके जरिए प्रेस के जरिए तमाम कर्नाटक के तमाम अवामुन्नास को ये इत्तला देता हूं, कल बरोज हफ्ता बाद
जलसा मुनाफिद किया गया है। बमकाम वालकट गिरोड श्री बसवेश्वर सर्कल के बाजू में मुनाफिद किया गया है। इस जलसे के अंदर मेहमान खुसूसी की हैसियत से हजरत सैयद शाह कलीमुल्लाह हुसैनी हैदराबाद से तशरीफ ला रहे हैं और साथ ही साथ कर्नाटक नहीं बल्कि आंध्रा, तेलंगाना, महाराष्ट्र से सादात इकराम, मशाइखिन उज़्ज़ाम, उलमाए ज़ी वक़ार और तमाम जमाती के हज़रात इस जलसे में शरीक होने वाले हैं। और मैं इस प्रेस के जरिए आज हम राज्यों के अंदर तमाम लोगों की जानिब से हम ये भी बेड़ा उठाए हैं, इस जलसे से हम तमाम लोगों को ये पैगाम देना चाहते हैं, हिंदुस्तान के अंदर अमन, अमान, शांति के साथ हम इंसानियत का पैगाम देंगे। और इस जलसे को कामयाब बनाने के लिए आप तमाम प्रेस मीट के जरिए, आप तमाम के जरिए लोगों तक ये पैगाम और आम करें। और इतना कहते हुए मैं इस जलसे की सदारत की हैसियत से आपके सामने तमाम तफसीलात को रखा हूँ। इंशाअल्लाह इस जलसे के अंदर तमाम जाति के लोग, तमाम धार्मिक के लोग इंशाअल्लाह इस जलसे के अंदर शरीक होने की इजाजत है। जलसा